ಒಂದು ಭಯ ಇದೆ ಅಲ್ಲ ನಿಮಗೆ. ಒಂದೇನ್ ಮಾಡ್ತೀರಿ ನೀವು, ಮಾಸ್ಕ್ ಅನ್ನ ಉಪಯೋಗಿಸ್ತೀರಿ. ಇದನ್ನ ಹಾಕೊಂಡ್ಬಿಟ್ರೆ ನಿಮ್ಗೆ ಗೊತ್ತಿದೆ ಅಲ್ಲ, ಎಷ್ಟೋ ಜನರಿಗೆ ಗೊತ್ತಿದೆ, ಎಷ್ಟೋ ಜನರಿಗೆ ಗೊತ್ತಿಲ್ಲ. ಇದನ್ನ ಹಾಕೊಂಡ್ಬಿಟ್ರೆ ನಿಮ್ಗೆ ಸೇಫ್ಟಿ. ಇದರ ಜೊತೆ ನೀವು ಆವಾಗ ನೀವು ಹ್ಯಾಂಡ್ ಗ್ಲೋವ್ಸ್ ಹಾಕೊಂಡು ನೀವು ಹ್ಯಾಂಗ್ ಬೇಕೋ ಹಂಗೆ ಕೆಲಸ ಮಾಡಿ, ಏನು ತೊಂದರೆ ಇಲ್ಲ. ಮುಖಕ್ಕೆ ಚುಚ್ಚಲಿಕ್ಕೆ ಇದನ್ನೊಂದು ಹಾಕಿರ್ತಾರೆ, ಬಟ್ ರಿಂಗ್ಸ್ ಇದೆ. ಯಾಕೆಂದ್ರೆ ಇಷ್ಟು ಉದ್ದ ಹಿಂಗೆ ಒಳಗೆ ಹೋಗ್ಲಿಕ್ಕೆ ಆಗೋದಿಲ್ಲ ಜೇನು ಒಳಗೆ ಅಂತ ಹೇಳಿ ರಿಂಗ್ಸ್ ಅನ್ನ ಅದಂತೂರ ಅಂತ ಹೇಳ್ತಾರೆ. ಅದ್ರದ್ದು ಸ್ವಲ್ಪ ಒಂದಿಷ್ಟು ಎಲೆಗಳನ್ನ ತಗೊಳ್ಳಿ, ಒಂದೆರಡು ಪೀಸ್ ನೆರಳಲ್ಲಿ ಒಣಗಿಸಿ ಈ ಇದ್ರೊಳಗೆ ಹಾಕಿ, ಸ್ವಲ್ಪ ತೆಂಗಿನ ನಾರು ಹಾಕಿ ಅದನ್ನ ಹಾಕಿ, ಸಣ್ಣ ಕರ್ಪೂರ ಹಾಕಿ ಬೆಂಕಿ ಹಾಕಿ, ಆ ನಂತರ ಮುಚ್ಚಳವನ್ನು ಹಾಕಿ, ಮುಚ್ಚಳ ಹಾಕಿಬಿಟ್ಟು ಆ ನಂತರ ಹೊಗೆ ಬರ್ಲಿಕ್ಕೆ ಚಾಲು ಆಗ್ತದೆ. ಜೇನು ಪೆಟ್ಟಿಗೆಗೆ ಮೇಲ್ಗಡೆ ವೆಂಟಿಲೇಟರ್ ಇರ್ತದೆ, ಗೊತ್ತದಲ್ಲ ನಿಮಗೆ, ಎರಡು ಸೈಡ್ ಹೋಲ್ ಇರ್ತದೆ. ಆ ಜೇನು ಪೆಟ್ಟಿಗೆ ತೆಗೆಯುವಾಗ ನೀವು ಮತ್ತು ಹಿಂಗೆ ಮಾಡಿ ಒಂದು 4 ಪಂಪ್ ಈ ಕಡೆ 4 ಪಂಪ್ ಆ ಕಡೆ ಹಾಕಿ ಆ ನಂತರ ಮುಚ್ಚಳವನ್ನ ಎತ್ತಿ, ಜೇನು ಹುಳುಗಳು ಎಲ್ಲ ಮತ್ತು ಬಂದ್ಬಿಡ್ತದೆ. ಅದು ಮತ್ತೆ ಬಂದ್ಬಿಡ್ತದೆ ಅದಕ್ಕೆ. ಮತ್ತೆ ಬರ್ತದೆ ಜೇನು ಹುಳುಗಳು ಹಿಂಗೆ ಮಬ್ಬ ಮಾಡ್ತದೆ. ಜಾಗದ ತಲೆ ಮೇಲೆ ಹಾಕೊಂಡ್ರು ಏನು ಮಾಡೋದಿಲ್ಲ, ಜೇನಲ್ಲಿ ಹಾಕೊಂಡ್ರು ಏನು 20 ನಿಮಿಷ ನಿಮ್ಗೆ ಏನು ಮಾಡ್ಲಿಕ್ಕೆ ಆಗೋದಿಲ್ಲ. 20 ನಿಮಿಷದೊಳಗೆ ನಿಮ್ದು ಆಪರೇಷನ್ ಮುಗಿಬೇಕು, ಇಲ್ಲವರೆ ಮತ್ತೆ ನಿಮ್ಗೆ ಆಪರೇಷನ್. ನೀವು ಮುಖಕ್ಕೆ ಒರೆಸ್ಕೊಳ್ಳುವಾಗ ಅದನ್ನು ಹಾಕಿರ್ತೀರಾ? ಇಲ್ಲ, ನಮ್ಮನೆಗೆ ಬಂದ್ರೆ ಯಾವ ಬೂಟ್ ಬೇಕಾದ್ರೂ ನೀವು ಹಾಗೆ ಮಾಡಿ ತೋರಿಸ್ತಾರೆ. ಮೇಡಮ್ ಕೇಳಿ ಹೇಳ್ತಾರೆ, ಅವರು ಅವರೇ ಮತ್ತೆ ಹಿಡ್ಕೊಂಡು ಬಂದಿದ್ದಾರೆ ಕೊನೆಗೆ. ಇದನ್ನ ಹಾಗಂತ ಹೇಳಿ ನಾನು ಹೇಳ್ದೆ ಅಂತ ಹೇಳಿ ನೀವು ಸುದ್ದಿ ಗಿದ್ದಿ ಹೇಳ್ತಾ ಸುದ್ದಿ ಪಂಪ್ ಆಗಿದ್ರೆ ಕಡೆ ಜೇನು ಕಾಯಿಗೆ ಹೋಗುದು. ಅದಕ್ಕೆ ಒಂದು ಲಿಮಿಟ್ ಇದೆ, ಒಂದು 4 ರಿಂದ 5 ಪಂಪ್ ಹಾಕಿ ಸಾಕು. ಗೊತ್ತಾಯ್ತಾ? ಹೆಚ್ಚಿಗೆ ಹೊತ್ತು ಹಾಕ್ಬೇಕು, ಜೇನುಳಕ್ಕೆ ತೊಂದರೆ ಆಗ್ತದೆ. ಭಾಳ ಬೇಡ ಮ್ಯಾಲ್ಗಡೆ 2 ಬದಿಗೆ ಹಾಕಿ, ಅಥವಾ ಮುಚ್ಚಳವನ್ನ ಸ್ವಲ್ಪ ಎತ್ತಿ ಹಿಡಿದೇ ಇದ್ರೆ, ಎರಿಯನ್ನ ಹಿಡಿಸಿದ್ರೆ ನಿಮಗೆ ಸೈಡ್ ಹಾಕಿ ಸ್ವಲ್ಪ ಹಿಂಗೆ ಎತ್ತಿ ಒಂಚೂರು ಎತ್ತಿ ಹಾಕಿ ಡೈರೆಕ್ಟ್. ಏನಾಗೋದಿಲ್ಲ, ಇದರಲ್ಲಿ ಏನು ಬೆಂಕಿ ಬರೋದಿಲ್ಲ, ಹೊಗೆ ಮಾತ್ರ ಬರುತ್ತೆ. ಆರಾಮಾಗಿ ಆ ಥರ ಸ್ಪೂಕರ್ ಅನ್ನು ಬಳಸಿ, ಇದನ್ನು ಬಳಸಿ. ಜೇನಿಗೆ ಆಹಾರ ಕೊಡುವಾಗ ನೀವು ಸ್ವಲ್ಪ ಅವನ್ನು ಬಳಕೆ ಮಾಡೋದಿರ್ತದೆ, ಸ್ವಲ್ಪ ಹೊಗೆ ನೀವು ಸೌಂಡ್ ಮಾಡಿ ಆಹಾರ ಕೊಡಿ. ಇವರು ನಮ್ಮವರು ಹೇಳುವಂಥದ್ದು ಒಂದು ಇದು ತಿಳ್ಕೊಳ್ತವೆ ಅವು. ಅವಾಗ ಸುಲಭವಾಗಿ ನಿಮಗೆ ನೀವು ಕೇಳಿದ್ರಲ್ಲ, ಹಿಂಗೆ ಮುಖ ಕಿಡಿಯುವಾಗ ಜೇನುಳಕ್ಕೆ ಮೊದಲು ಆಹಾರ ಕೊಡುವಾಗ ಸ್ವಲ್ಪ ಕೋಲನ್ ಗಿಲನ್ ಮಿಕ್ಸ್ ಮಾಡಿ ದನಕ್ಕೆಲ್ಲ ಹಿಂಡಿ ಕೊಟ್ಟಂಗೆ ಸ್ವಲ್ಪ ಹೀಗೆ ಮಾಡಿ ತಟ್ಟಿ ಮತ್ತೆ ಮುಚ್ಚಳ ಎತ್ತಿ ಶಬ್ದ ಮಾಡಿ ಆಹಾರ ಕೊಡುವಾಗೆಲ್ಲ ಹಾಗೆ ಮಾಡಿ. ಕೊನೆಗೆ ಅವಕ್ಕೆ ಆಹಾರ ಕೊಡುವಾಗ ಪೆಟ್ ಆಗೋದಿಲ್ಲ ಅಂದ್ರೆ ಏನು ಮಾಡೋದಿಲ್ಲ. ನಾವು ಹೇಗಂತ ಹಾಗೆ ಪೆಟ್ ಮಾಡಿದ್ರೆ ನಮ್ಮ ಮನೆಗೆ ಬಂದು ನಮ್ಗೆ ಪೆಟ್ಟಿಗೆ ಕೈ ಹಾಕಿದ್ರೆ ನಾವು ಕುಡ್ಕೊಂಡು ಬಂದು ಚುಚ್ಚದೇ ಇರ್ತದ. ಹಾಗಾಗಿ